ರೂಲ್ಸ್ಗಳನ್ನು ಗಾಳಿಗೆ ತೂರಿ ಗಣಿಗಾರಿಕೆ ನಡೆಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಹಾಸನದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಚೇರಿ ಮುಂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕಲ್ಲೋಡೆ ಬಾರೆ ಕಾವಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ನಡೀತಾ ಇರುವಂತಹ ಪ್ರತಿಭಟನೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಲ್ಲೋಡೆ ಬಾರೆ 100ಕ್ಕೂ ಹೆಚ್ಚು ಅಡಿ ಆಳ ಕೊರೆದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಅತಿ ದೊಡ್ಡ ಆರೋಪ. ಕಲ್ಲು ಸ್ಫೋಟ ಮಾಡ್ತಾ ಇರೋದ್ರಿಂದ ಕೃಷಿ ಜಮೀನಿಗೆ ಹಾನಿ ಆಗ್ತಾ ಇದೆ. ಈಗಾಗಲೇ ಕಲ್ಲೋಡೆ ಬಾರೆ ಸುತ್ತ 8 ಗಣಿಗಾರಿಕೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈಗ ಮತ್ತೆ 4 ಗಣಿಗಾರಿಕೆ ಆ್ಯಡ್ ಆಗ್ಬಿಟ್ರೆ ಪರಿಸ್ಥಿತಿ ಹೇಗಿರಬೇಡ. ಇನ್ನು ಗಣಿಗಾರಿಕೆಗೆ ಅನುಮತಿ ನೀಡೋದಕ್ಕೆ ಯತ್ನ ನಡೆದಿದೆ ಎನ್ನುವಂಥ ಆರೋಪವೂ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಮೂಡುತ್ತೆ. ಜಿಲ್ಲಾಧಿಕಾರಿ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡಲಾಗಿದೆ. ಗಣಿಗಾರಿಕೆಗೆ ಅವಕಾಶ ನೀಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. ನಾವೇ ಬಹಳಷ್ಟು ನೋಡಿದ್ದೀವಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಈ ರೀತಿ ದೂರನ್ನ ಕೊಡ್ತಾರೆ, ಪ್ರತಿಭಟನೆಯನ್ನ ಮಾಡಿ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಪ್ಪಿತಪ್ಪಿ ಈ ರೀತಿ ಈಗ ಆಲ್ರೆಡಿ 8 ನಡೀತಾ ಇದೆ, ಅದ್ರ ಜೊತೆಗೆ 4 ಜಾಯಿನ್ ಆಗ್ಬಿಟ್ರೆ ಅಲ್ಲಿನ ಜನಗಳ ಪರಿಸ್ಥಿತಿ, ಕೃಷಿ ಜಮೀನಾಗಿರ್ಬೋದು ಅಥವಾ ಸ್ಥಳೀಯ ಮನೆಗಳಾಗಿರ್ಬೋದು ಬಿರುಕು ಬೀಳುತ್ತೆ, ಒಡೆದು ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಜನತೆ ಹೇಗೆ ಒಂದು ಪರಿಪಾಟಲನ್ನ ಅನುಭವಿಸ್ಬೇಡ ಹೇಳಿ. ಹಾಗಾಗಿ ಒಂದು ಕಡೆ ನಿಯಮಗಳನ್ನ ಗಾಳಿಗೆ ತೂರಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಚೇರಿಯ ಮುಂದೆ ಒಂದಷ್ಟು ಜನ ಕೂತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡಬೇಡಿ ಅಂತ ಕೇಳಿಕೊಂಡು ಕಲ್ಕೋರೆ ಬಾಲೆ ಕಾವಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇರುವಂಥದ್ದು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಲ್ಲೋಡೆ ಬಾರೆ 100ಕ್ಕೂ ಹೆಚ್ಚು ಅಡಿ ಆಳ ಕೊರೆದು ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂಥ ಆರೋಪ. ಈ ಕಲ್ಲು ಸ್ಫೋಟ ಮಾಡೋದ್ರಿಂದ ಅಲ್ಲಿದ್ದಂಥ ಮನೆಗಳಿಗೆ, ಕೃಷಿ ಜಮೀನುಗಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅಲ್ಲಿನ ಪರಿಸ್ಥಿತಿ. ಸದ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಟ್ಚಾಟ್ ಇದೆ, ನೋಡೋಣ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಲ್ಲೋಡೆ ಬಾರೆ ಕಾವಲ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ಸುಮಾರು ಒಂದು 50ಕ್ಕೂ ಹೆಚ್ಚು ರೈತರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿರುವಂಥದ್ದು. ಮೌನ ಪ್ರತಿಭಟನೆಗೆ ಈಗಾಗಲೇ ಕುಳಿತಿದ್ದಾರೆ. ಯಾಕಂದ್ರೆ ಅಲ್ಲಿದ್ದಂತಹ ಜಮೀನು ಅಂದ್ರೆ ಗಣಿಗಾರಿಕೆಯಿಂದ ಸಾಕಷ್ಟು ಕೃಷಿ ಜಮೀನುಗಳಿಗೆ ಹಾನಿ ಆಗ್ತಾ ಇದೆ. ಜೊತೆಗೆ ನಾವು ಕೃಷಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿನ ದನಕರುಗಳಿಗೆ ಸಾಕಷ್ಟು ಕಾಯಿಲೆ ಬರ್ತಾ ಇದೆ. ಹಾಗಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಜೊತೆಗೆ ಅವರಿಗೆ ಮನವಿ ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವ ಮುಖಾಂತರ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಯಾವ ವಿಚಾರಕ್ಕೆ ನೀವು ಪ್ರತಿಭಟನೆಗೆ ಕುಳಿತಿದ್ದೀರಾ ಅಂತ? ನಮಗೆ ಕಲ್ಲೋಡೆ ಬಾರೆ ಕಾವಲಿನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯೋಕ್ಕೆ ಕಾರಣ ಏನು ಅಂತ ನಾವು ಯಾಕೆ ಈ ಪ್ರತಿಭಟನೆಗೆ ಬರೋ ಕಾರಣ ಏನು ಅಂತ ಅಂದ್ರೆ, ನಾವು ಆ ಪ್ರದೇಶದಲ್ಲಿ 60ರಿಂದ 70 ವರ್ಷದಿಂದ ಸಾಗುವಳಿ ಮಾಡ್ಕೊಂಡ್ ಬರ್ತಾ ಇದ್ದೋ. ಆದರೆ ನಾವು ಸಾಗುವಳಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಜಾಗ ಬರಪೀಡಿತ ಪ್ರದೇಶ. ಆ ಬರಪೀಡಿತ ಪ್ರದೇಶಕ್ಕೆ ಕೆಲವು ರಾಜಕಾರಣಿಗಳು ಅವರು ಒಳ್ಳೆತನದಿಂದ ರಂಗೇನಹಳ್ಳಿ ಏತ ನೀರಾವರಿ ಯೋಜನೆ ಮತ್ತು ಗುಡ್ಡೇನಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಈ ಪ್ರದೇಶಕ್ಕೆ ಕೆರೆ ಕಟ್ಟೆಗಳಿಗಾರು ನೀರು ತುಂಬಿಸಿ ಜಾನುವಾರುಗಳಿಗೆ ಮತ್ತು ಈ ಪ್ರದೇಶದಲ್ಲಿ ಅಂತರ್ಜಲ ವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಯೋಜನೆಯನ್ನ ಜಾರಿಗೊಳಿಸಿರ್ತಾರೆ. ಆ ಜಾರಿಗೊಳಿಸಿದಂಥ ಜಾಗದಲ್ಲೇ ಕ್ರಷರ್ಗಳಿಗೆ ಅನುಮತಿಯನ್ನು ಕೊಡ್ತಾರೆ. ಆ ಕ್ರಷರ್ಗೆ ಅನುಮತಿ ಕೊಟ್ಟಿರೋದು 2016ರಲ್ಲಿ. ಆದರೆ ನಮಗೆ ಆ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆ ಆಗಿರ್ತಕ್ಕಂಥ ಯೋಜನೆಗಳಿಗೆ ರಂಗೇನಹಳ್ಳಿ ಏತ ನೀರು ಯೋಜನೆ 1998ರಲ್ಲಿ ಜಾರಿಯಾಗಿರ್ತದೆ. ಆದರೆ ಅಧಿಕಾರಿಗಳು ಕುರುಡು ಜಾಣತನದಿಂದ ಅದನ್ನು ಮುಚ್ಚಿ 2016ರಲ್ಲಿ ಇವರಿಗೆ ಪರ್ಮಿಷನ್ ಕೊಡ್ತಾರೆ. ಇವರಿಗೆ ಪರ್ಮಿಷನ್ ಕೊಟ್ಟಿರೋ ವಿಸ್ತೀರ್ಣನ ಬಿಟ್ಟು ಬೇರೆ ಪ್ರದೇಶಕ್ಕೂ ಸಹ ಇವರು ಆ ಕಲ್ಲು ಗಣಿಗಾರಿಕೆ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾವು ಎಷ್ಟೇ 2016ರಿಂದಲೂ ಮನವಿ ಮಾಡ್ಕೊಂಡ್ ಬರ್ತಾ ಇದೀವಿ. ಆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋದ್ರಿಂದ ಜಾನುವಾರುಗಳು ಮತ್ತೆ ನಾವುಗಳು ಎಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ಅಂತ ಅಂದ್ರೆ, ಪಕ್ಕದಲ್ಲಿ ದೊಡ್ಡಕಾಡ್ನೂರಿನಲ್ಲಿ ವೆಟರ್ನಿಟಿ ಹಾಸ್ಪಿಟಲ್ ಇದೆ, ತಾತ್ನಹಳ್ಳಿಲಿ ವೆಟರ್ನಿಟಿ ಹಾಸ್ಪಿಟಲ್ ಇದೆ, ಮತ್ತೆ ದೊಡ್ಡಕಾಡ್ನೂರಲ್ಲಿ PH ಜನಗಳ ಹಾಸ್ಪಿಟಲ್ ಇದೆ. ಅಲ್ಲೆಲ್ಲ ವಿಚಾರಣೆ ಮಾಡ್ಕೊಳ್ಳಿ ಎಷ್ಟು ರೋಗ ರುಜಿನಗಳು ಕಾಡ್ತವೆ ಅಂತ ಅಂದ್ರೆ, ಆ ಪ್ರದೇಶದಲ್ಲಿ ಬೆಳೆನೂ ಬೆಳಕಾಗ್ತಾ ಇಲ್ಲ, ನಾವು ಆರೋಗ್ಯದಿಂದಲೂ ಇರಕ್ಕಾಗ್ತಾ ಇಲ್ಲ, ಆ ತರ ತೊಂದರೆ ಆಗ್ತಾ ಇದೆ. ಇದಿಷ್ಟು ಇಲ್ಲಿನ ಜನರು ಅಂದ್ರೆ ಕಲ್ಲೋಡೆ ಬಾರೆ ಕಾವಲ್ನ ಜನರು ಕೂಡ ಹೇಳುವಂತ ಮಾತು. ಈಗಾಗಲೇ ಸಾಕಷ್ಟು ದನಕರುಗಳಿಗೆ ಕಾಯಿಲೆ ಬರ್ತಾ ಇದೆ. 200ರಿಂದ 250 ಅಡಿ ಹೆಚ್ಚು ಆಳವಾಗಿ ಏನು ಗಣಿಗಾರಿಕೆ ಕಲ್ಲನ್ನು ತೋಡಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಮತ್ತೆ ಪರ್ಮಿಷನ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಕೃಷಿ ಜಮೀನುಗಳಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಅನ್ನುವ
ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.